ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನನ್ನನ್ನು ಇಷ್ಟರ ಮಟ್ಟಿಗೆ ಆಧರಿಸಿರ್ತಕ್ಕಂತಹ ಸಮಸ್ತ ವೀಕ್ಷಕರಿಗೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ, ಅನೇಕ ನನ್ನ ವೀಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ಕೇಳಿರ್ತಕ್ಕಂತಹ ಸಮಸ್ಯೆ ಅಂದರೆ, ಆರ್ಥಿಕ ವಿಚಾರವಾಗಿ ಕುಟುಂಬವು ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಏಳಿಗೆಯಾಗಲು ಯಾವುದಾದ್ರೂ ಉಪಾಯವನ್ನು ತಿಳಿಸಿಕೊಡಿ ಎಂದು ಹೆಚ್ಚಿನ ಕರೆಗಳು ಬಂದಿರುತ್ತವೆ. ನಾನು ನಿಮಗೆ ಈ ಹಿಂದೆ ಮೊದಲೇ ತಿಳಿಸಿದ್ದೇನೆ. ಯಾವ ಸಮಸ್ಯೆಗಾದರೆ ಹೆಚ್ಚಿನ ಕಾಮೆಂಟ್ಸ್ಗಳಲ್ಲಿ ವಿಚಾರಣೆ ಮಾಡಿರ್ತಾರೋ ಆ ಸಮಸ್ಯೆಗೆ ಸಂಬಂಧಿಸಿದಂತಹ ಪರಿಹಾರ ಅಥವಾ ಉಪಾಯಗಳನ್ನು ತಿಳಿಸಿಕೊಡ್ತೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ಮತ್ತು ಕಾಮೆಂಟ್ಸ್ಗಳಲ್ಲಿ ಕೇಳಿರ್ತಕ್ಕಂತಹ ಸಾಮಾನ್ಯ ಪ್ರಶ್ನೆ ಎಂದರೆ, ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಹಿಂದುಳಿದಿದ್ದೇವೆ. ಯಾವುದೇ ಪ್ರಯತ್ನವನ್ನು ಕೈಗೊಂಡರೂ ಸಹ ಅಂದುಕೊಂಡಂತಹ ಸಮಯಕ್ಕೆ ಅವು ಪೂರ್ಣವಾಗುತ್ತಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಅಡೆತಡೆಗಳು ಕಾಣ್ತಾ ಇದೆ. ಹಾಗೆ ಮನೆಯಲ್ಲಿ ಖರ್ಚಿನ ಮಾರ್ಗಗಳು ಅಧಿಕವಾಗಿವೆ. ಧನಲಾಭವಿರ್ತದೆ, ಕೆಲವರಿಗೆ ಧನಲಾಭವಿರ್ತದೆ, ಆದರೆ ಆ ಬಂದಿರತಕ್ಕಂತಹ ಹಣ ಮನೆಯಲ್ಲಿ ನಿಲ್ಲಲು ಸ್ಥಳವಿರೋದಿಲ್ಲ. ಖರ್ಚಿನ ಮಾರ್ಗಗಳು ಅಧಿಕವಾಗಿರುತ್ತೆ. ಇಂದಿನ ಈ ಉಪಾಯ ಬಹಳ ರಹಸ್ಯವಾದದ್ದು. ಯಾರಿಗೂ ತಿಳಿಸದ ರೀತಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಇರುವಂಥ ರೀತಿಯಲ್ಲಿ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಇದ್ದೇನೆ ಎಂಬುದನ್ನು ಸಹ ನಿಮ್ಮ ಕುಟುಂಬ ಸದಸ್ಯರ ಹೊರತಾಗಿ ಬೇರೆ ಯಾರೊಂದಿಗೂ ಈ ವಿಚಾರವನ್ನು ತಿಳಿಸಬಾರದು. ಬಹಳ ರಹಸ್ಯವಾಗಿ ಶುಕ್ರವಾರ ಈ ರೀತಿ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ಧನಾಭಿವೃದ್ಧಿ, ನಿಮ್ಮ ಸಮಸ್ತ ಬಯಕೆಗಳೆಲ್ಲವೂ ನೆರವೇರುತ್ತವೆ. ಅನೇಕ ವರ್ಷಗಳಿಂದ ಬಗೆಹರಿಯದಂತಹ ನಿಮ್ಮ ಪ್ರಯತ್ನಗಳು ಅವೆಲ್ಲವೂ ಸಹ ಪೂರ್ಣಗೊಳ್ಳುತ್ತವೆ. ನಿಮ್ಮ ಪ್ರತಿ ಕಾರ್ಯಗಳಲ್ಲೂ ನೀವು ಯಶಸ್ವಿಯಾಗ್ತಕ್ಕಂತಹ ಅದ್ಭುತವಾದಂತಹ ಒಂದು ದೀಪಾರಾಧನೆಯನ್ನು ತೋರಿಸ್ತೇನೆ. ಜಲದೀಪಾರಾಧನೆ ಬಹಳ ಶೀಘ್ರವಾಗಿ ಲಾಭ ಕೊಡ್ತಕ್ಕಂತಹ ಉಪಾಯ. ದಯಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಅರ್ಥೈಸಿಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಈ ಒಂದು ಉಪಾಯದ ಸಂಪೂರ್ಣ ಮಾಹಿತಿ ಸಿಗೋದಿಲ್ಲ. ಈ ದಿನ ನನ್ನ ವೀಕ್ಷಕರ ಹೆಚ್ಚಿನ ವಿಚಾರಣೆಯ ಸಲುವಾಗಿ ಈ ಒಂದು ಉಪಾಯವನ್ನು ತೋರಿಸ್ತಾ ಇದ್ದೇನೆ. ಈ ಒಂದು ಉಪಾಯವನ್ನು ಶುಕ್ರವಾರದಿಂದ ಪ್ರಾರಂಭಿಸಬೇಕಾಗಿರ್ತದೆ. ಶುಕ್ರವಾರ ನೀವು ಬೆಳಗಿನ ಜಾವ ಮಾಡ್ತಕ್ಕಂತಹ ಪೂಜಾ ವಿಧಾನಗಳಲ್ಲಿ ಅಥವಾ ಶುಕ್ರವಾರ ಸಂಜೆ ಮಾಡ್ತಕ್ಕಂತಹ ಪೂಜಾ ವಿಧಾನಗಳಲ್ಲಿ ಈಗ ನಾನು ತೋರಿಸುವಂತಹ ಒಂದು ದೀಪಾರಾಧನೆ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಬಲ್ಲದು. ನಿಮ್ಮ ಜಾತಕವನ್ನೇ ಬದಲಾಯಿಸಬಹುದು. ಆರ್ಥಿಕವಾಗಿ ಬಹಳಷ್ಟು ಬಲಶಾಲಿಯಾಗ್ತೀರಿ. ಈ ಒಂದು ಉಪಾಯವನ್ನು ಸ್ತ್ರೀಯರು ಪ್ರಯತ್ನಿಸಬಹುದು, ಪುರುಷರು ಪ್ರಯತ್ನಿಸಬಹುದು. ತಿಂಗಳ ಸಮಸ್ಯೆಗಳಿರ್ತಕ್ಕಂತಹ ಸ್ತ್ರೀಯರು ಆ ಸಮಯದ ಹೊರತಾಗಿ ಉಳಿದ ದಿನಗಳಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ಬೋದು. ಈ ಉಪಾಯ ಮಾಡುವುದು ಹೇಗೆ ಎಂಬುದನ್ನು ಈಗ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ನಮಗೆ 2 ವಿಳೆದೆಲೆಗಳ ಅವಶ್ಯಕತೆ ಇರ್ತದೆ. ಈ ರೀತಿ 2 ವಿಳೆದೆಲೆಯನ್ನು ತೆಗೆದುಕೊಳ್ಬೇಕು. ಆನಂತರ ನೋಡಿ, ಗಂಧವನ್ನು ತೆಗೆದುಕೊಳ್ಳಿ. ಗಂಧದಿಂದ ನಾವು ವಿಳೆದೆಲೆಯ ಮೇಲೆ ಓಂ ಎಂಬ ಬೀಜಾಕ್ಷರವನ್ನು ಬರೆಯಬೇಕು. ಈ ರೀತಿ ಗಂಧದಿಂದ ಓಂ ಎಂಬ ಬೀಜಾಕ್ಷರವನ್ನು ಬರೆದುಕೊಳ್ಳಿ. ಮಹಾದೇವಿಗೆ, ಸಾಕ್ಷಾತ್ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಈ ದೀಪಾರಾಧನೆ ನಿಮ್ಮ ಮನೆಗೆ ಆ ಲಕ್ಷ್ಮೀದೇವಿಯನ್ನು ಆಹ್ವಾನಿಸಲು ಸರಳ ಉಪಾಯ. ತಾಂತ್ರಿಕ ಉಪಾಯಗಳು ಬೇಗನೆ ನಿಮಗೆ ಲಾಭವಂತ ಕೊಡುತ್ತವೆ. ನೀವು ಅಂದುಕೊಂಡಂತಹ ಕಾರ್ಯಗಳೆಲ್ಲವೂ ಸಹ ಸಕಾಲಕ್ಕೆ ಪೂರ್ಣಗೊಳ್ಳಲು, ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ತಾವು ಯಶಸ್ವಿಯಾಗಲು ಈ ಉಪಾಯ ಅದ್ಭುತವಾದಂತಹ ಉಪಾಯವಂತ ಹೇಳಬಹುದು. ಈ ರೀತಿ 2 ವಿಳೆದೆಲೆಯ ಮೇಲೆ ನಾವು ಓಂ ಎಂಬ ಬೀಜಾಕ್ಷರಗಳನ್ನು ಬರೆದುಕೊಳ್ಬೇಕು.
ನೀವು ಯಾವುದೇ ಭಾಷೆಯಲ್ಲಿಯೂ ಸಹ ಓಂ ಎಂಬ ಬೀಜಾಕ್ಷರಗಳನ್ನು ಬರೆದುಕೊಳ್ಬೇಕು. ನಂತರ ಈ ರೀತಿ ಒಂದು ಪ್ಲೇಟ್ನ ಸಹಾಯ ತೆಗೆದುಕೊಳ್ಳಿ. ಪ್ಲೇಟಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ನೀರನ್ನು ಬೆರೆಸೋಣ. ಈ ರೀತಿ ಈಗ ನಾವು ಅರಿಶಿನ ಮಿಶ್ರಿತದಿಂದ ಅರಿಶಿಣದವನ್ನಾಗಿ ಈ ರೀತಿ ಅರಿಶಿಣದ ನೀರನ್ನಾಗಿ ಮಾಡಿಕೊಳ್ಬೇಕು. ನೀವು ಪ್ರತಿ ಶುಕ್ರವಾರ ಮಾಡುವಂತಹ ಪೂಜಾ ಸಮಯದಲ್ಲಿ ಈ ರೀತಿಯ ಒಂದು ದೀಪಾರಾಧನೆ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳಿಂದ ಹೊರಬರ್ತೀರಿ. ಈ ಒಂದು ಉಪಾಯವನ್ನು ಶುಕ್ರವಾರ ಪ್ರಾರಂಭಿಸಬೇಕು. 11 ಶುಕ್ರವಾರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ. ನಂತರ ಅರಿಶಿಣದ ನೀರಲ್ಲಿ ನಾವು ಓಂ ಎಂಬ ಬೀಜಾಕ್ಷರಗಳಿಂದ ಬರೆದಿರ್ತಕ್ಕಂತಹ 2 ವೀಳ್ಯದೆಲೆಗಳನ್ನು ಸಹ ಈ ರೀತಿ ಇಟ್ಕೊಳ್ಬೇಕು. ನಂತರ ನೋಡಿ, ಮಣ್ಣಿನ ದೀಪ 2 ತೆಗೆದುಕೊಳ್ಳಿ. ನಾನು ಈಗಾಗಲೇ ಈ ದೀಪದಲ್ಲಿ ತೈಲವನ್ನು ತುಂಬಿದ್ದೇನೆ. ಈ ಒಂದು ದೀಪಾರಾಧನೆಗೆ ನೀವು ಯಾವುದೇ ತೈಲವನ್ನಾದರೂ ಸಹ ಬಳಸಬಹುದು. ಈ ರೀತಿ 2 ದೀಪ. ಯಾವಾಗಲೂ ಸಹ ನಾವು ಮಾಡುವಂತಹ ಈ ಒಂದು ದೀಪಾರಾಧನೆಯಲ್ಲಿ ದೇವರ ಕೋಣೆಯಲ್ಲಿ ಅಥವಾ ದೇವರ ಫೋಟೋದ ಮುಂದೆ ಈ ಉಪಾಯವನ್ನು ಪ್ರಯತ್ನ ಮಾಡುವಾಗ ಎಲೆಯ ತುದಿ ಭಾಗವು ದೇವರ ಮುಖವಾಗಿರಬೇಕು. ದೀಪವೂ ಸಹ ದೇವರ ಮುಖವಾಗಿಟ್ಟಿರಬೇಕು. ಭಗವಂತನಿಗೆ ನಾವು ದೀಪಾರಾಧನೆಯನ್ನು ಮಾಡ್ತಾ ಇರೋದ್ರಿಂದ ಆ ದೇವಿಗೆ ನಾವು ಈ ರೀತಿ ಆಕೆಗೆ ಮುಂಭಾಗದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು. ವಿಶೇಷ ಏನಂದರೆ ಇದರಲ್ಲಿ ನಾವು ಈ ಒಂದು ದೀಪಗಳಿಗೆ 5 ಬತ್ತಿಯನ್ನು ಬಳಸ್ತೇವೆ. ನೀವು ಕಾಟನ್ನಲ್ಲಿ ಮಾಡಿರ್ತಕ್ಕಂತಹ ಬತ್ತಿಗಳನ್ನು 5 ಸಂಖ್ಯೆಯಲ್ಲಿ ತೆಗೆದುಕೊಳ್ಳಿ. ಈ ರೀತಿ 5 ಬತ್ತಿಗಳಿಂದ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ. 11 ಶುಕ್ರವಾರ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಬಹಳಷ್ಟು ದಿನಗಳಿಂದ ಮನಸ್ಸಲ್ಲಿರ್ತಕ್ಕಂತಹ ಬಯಕೆಗಳಿರಬಹುದು, ನಿಮ್ಮ ಒಂದು ಕೋರಿಕೆಗಳು ಅವು ನೆರವೇರಲಿಕ್ಕೆ ಆ ಸಮಯ ಎಂಬುದು ಕೂಡಿ ಬರ್ತದೆ. ಭೂಮಿ, ಮನೆ ಖರೀದಿ, ಈ ರೀತಿ ಭೂಮಿ ಯೋಗ ಕೂಡಿ, ಕೆಲವರ ಹತ್ರ ಹಣ ಇರ್ತದೆ, ಆದರೆ ಆ ಸಮಯಕ್ಕೆ ನಾವು ಅವುಗಳನ್ನು ಖರೀದಿ ಮಾಡಲಿಕ್ಕೆ ಸಮಯ ಕೂಡಿ ಬರ್ತಾ ಇರಲಿಲ್ಲ. ಈ ಒಂದು ಉಪಾಯ ಮಾಡೋದ್ರಿಂದ ನಿಮ್ಮ ಬಯಕೆಗಳಿಗೆ ಅಡ್ಡಿಯಾಗಿರ್ತಕ್ಕಂತಹ ಸಮಸ್ಯೆಗಳೆಲ್ಲವೂ ಸಹ ದೂರವಾಗುತ್ತವೆ. ಬಹಳ ಅದ್ಭುತವಾದಂತಹ ಉಪಾಯ. ಈ ಒಂದು ಉಪಾಯವನ್ನು ಶುಕ್ರವಾರದಂದು ಪ್ರಾರಂಭ ಮಾಡಿ 11 ಶುಕ್ರವಾರಗಳು ನಾವು ಈ ಉಪಾಯವನ್ನು ಪ್ರಯತ್ನ ಮಾಡಬೇಕು. ಸ್ತ್ರೀಯರು ಪ್ರಯತ್ನಿಸಬಹುದು, ಪುರುಷರು ಸಹ ಈ ಒಂದು ಉಪಾಯವನ್ನು ಪ್ರಯತ್ನಿಸಬಹುದು. ಈಗ ನಾವು ಈ ದೀಪಗಳನ್ನು ದೇವಿಯ ಮುಂದೆ, ಈ ಒಂದು ಉಪಾಯವನ್ನು ನೀವು ನಿಮ್ಮ ದೇವರ ಕೋಣೆಯಲ್ಲಿ, ಕೆಲವರ ಮನೆಯಲ್ಲಿ ದೇವರ ಕೋಣೆ ಇರಲ್ಲ, ಅಥವಾ ದೇವರ ಫೋಟೋದ ಮುಂದೆ ಆಗಲೂ ಸಹ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಈಗ ನಾವು ದೀಪವನ್ನು ಹಚ್ಚೋಣ. 5 ಬತ್ತಿಗಳಿಂದ ಈ ಒಂದು ದೀಪವನ್ನು ಹಚ್ಚಬೇಕಾಗಿರ್ತದೆ. ಹೀಗೆ ನಾವು 11 ಶುಕ್ರವಾರ ಈ ಉಪಾಯವನ್ನು ಪ್ರಯತ್ನ ಮಾಡಬೇಕು. ದೀಪವನ್ನು ಹಚ್ಚಿದ ನಂತರ ದೇವಿಯ ಸಮ್ಮುಖದಲ್ಲಿ ಕುಳಿತು ನಿಮ್ಮ ಸಮಸ್ಯೆಗಳು, ನಿಮ್ಮ ಆಸೆಗಳು, ನಿಮ್ಮ ಬಯಕೆಗಳನ್ನ, ಇಂತಹ ನನ್ನ ಮನೋ ಇಚ್ಛೆ ಬೇಗನೆ ನೆರವೇರಬೇಕು, ಅಥವಾ ಭೂಮಿ ಖರೀದಿ ಇರಬಹುದು, ಅನೇಕ ದಿನಗಳಿಂದ ಈಡೇರ್ತಾ ಇರತಕ್ಕಂತಹ ನಿಮ್ಮ ಯಾವುದೇ ಬಯಕೆಗಳಿರಬಹುದು, ನಿಮ್ಮ ಮನೋಕಾಮನೆಗಳನ್ನು ಪೂರ್ಣಗೊಳಿಸುವಂತೆ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಅಂದರೆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯ. ಸಂಕಲ್ಪ ಮುಗಿದ ನಂತರ ದೇವಿಯ ಬಳಿ ನಿಮ್ಮ ಸಂಕಲ್ಪವು ಮುಕ್ತಾಯವಾದ ನಂತರ, ಅಂದರೆ ಸಂಕಲ್ಪ ಅಂದರೆ ಏನು, ನಿಮ್ಮ ಸಮಸ್ಯೆಗಳನ್ನು ಆ ದೇವಿಯ ಬಳಿ ಹೇಳ್ಕೊಳ್ತಕ್ಕಂಥದ್ದು. ಈ ಸಂಕಲ್ಪ ಮುಕ್ತಾಯವಾದ ನಂತರ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ತೆಗೆದುಕೊಳ್ಬೇಕು. ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಕಲ್ಲುಪ್ಪಿಂದ ನಾವು ಈ ದೀಪಾರಾಧನೆಯನ್ನು ಮಾಡ್ತಾ ಇದ್ದೇವೆ. ಸ್ವಲ್ಪ ಮಟ್ಟಿಗೆ ನಾವು ಕಲ್ಲುಪ್ಪನ್ನು ಈ ದೀಪದಲ್ಲಿ ಬೆರೆಸ್ತಾ ಇದ್ದೇವೆ. ಇದು ಬಹಳ ಮುಖ್ಯ. ಸಾಕ್ಷಾತ್ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತು ಅಂದರೆ ಅದು ಕಲ್ಲುಪ್ಪು. ಕಲ್ಲುಪ್ಪು ಲಕ್ಷ್ಮೀ ಸ್ವರೂಪ ಎಂದು ನಾವು ಭಾವಿಸ್ತೇವೆ. ನೋಡಿ, ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ. ಈ ಉಪಾಯ, ಈ ರೀತಿ ದೀಪಾರಾಧನೆಯನ್ನು ಮಾಡೋದ್ರಿಂದ ಪ್ರತಿ ಶುಕ್ರವಾರ ನೀವು ಬೆಳಗಿನ ಸಮಯದಲ್ಲಿ ಪೂಜಾ ಸಮಯದಲ್ಲಿ ಮಾಡಬಹುದು, ಸಂಜೆ ಪೂಜಾ ಸಮಯದಲ್ಲಿ ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ನಿಮ್ಮ ದೇವರ ಕೊಠಡಿ ಇರಬಹುದು, ನಿಮ್ಮ ದೇವರ ಕೋಣೆ, ಅಥವಾ ಕೆಲವರು ಮನೆಯಲ್ಲಿ ದೇವರ ಕೋಣೆ ಇಲ್ಲದೇ ಇದ್ದಲ್ಲಿ ಒಂದು ದೇವರ ಫೋಟೋ ಮುಂದೆ ಆದರೂ ಸಹ ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ಮಾಡಬಹುದು. ಮನೆಗೆ ಬಂದಂತಹ ಹಣ,
ಮನೆಯಲ್ಲೇ ಉಳಿಯುತ್ತದೆ. ಖರ್ಚಿನ ಮಾರ್ಗಗಳು ಮುಚ್ಚಿಕೊಳ್ಳುತ್ತಿವೆ. ಬಹಳ ಅದ್ಭುತವಾದಂತಹ ತಂತ್ರಶಾಸ್ತ್ರಗಳಲ್ಲಿ, ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರ್ತಕ್ಕಂತಹ ಅದ್ಭುತವಾದಂತಹ ಉಪಾಯ. ಈ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತವೆ. 11 ಶುಕ್ರವಾರ ತಪ್ಪದೇ ಈ ಉಪಾಯವನ್ನು ಪ್ರಯತ್ನ ಮಾಡಬೇಕು. ಸ್ತ್ರೀಯರು 11 ವಾರ ಪ್ರಯತ್ನಿಸುವಾಗ ತಮ್ಮ ತಿಂಗಳ ಸಮಸ್ಯೆಗಳು ಬಂದಲ್ಲಿ ಆ 5 ದಿನಗಳ ನಂತರ 11 ಶುಕ್ರವಾರಗಳು ಈ ಒಂದು ದೀಪಾರಾಧನೆಯನ್ನು ಪೂರ್ಣಗೊಳಿಸೋದ್ರಿಂದ ನಿಮ್ಮ ಮನೋಕಾಮನೆಗಳು, ನಿಮ್ಮ ಮನೋವಂಚನೆ, ನಿಮ್ಮ ಪ್ರತಿಯೊಂದು ಬಯಕೆಗಳು ಸಹ ನೆರವೇರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ತುಂಬ ಅದ್ಭುತವಾದಂತಹ ಪರಿಹಾರ ಅಂತ ಹೇಳ್ಬೋದು. ತಾವೆಲ್ಲರೂ ಈ ಪರಿಹಾರವನ್ನು ಪ್ರಯತ್ನ ಮಾಡಿ ನಿಮ್ಮ ಸಮಸ್ತ ಅಷ್ಟ ಕಷ್ಟಗಳೆಲ್ಲವೂ ದೂರವಾಗಿ ಈಗ ನೀವು ಮಾಡ್ತಾ ಇರ್ತಕ್ಕಂತಹ ಈ ಉಪಾಯದಲ್ಲಿ ತಾಯಿ ಭವಾನಿ ದೇವಿಯ ಅನುಗ್ರಹ ಸದಾ ನಿಮ್ಮೊಂದಿಗಿದ್ದು ನಿಮ್ಮೆಲ್ಲ ಪ್ರಯತ್ನಗಳಲ್ಲಿ ತಾವು ಯಶಸ್ವಿಯಾಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಮಾಡ್ತಕ್ಕಂತಹ ಪ್ರತಿಯೊಂದು ತಂತ್ರ ವಿಧಾನಗಳು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗುತ್ತೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.